ನಾವು ಸಾವುಕಾರ ಗಾಡಿ ಸಂಶಯ ಬರೀ 40. ಇವತ್ತು ನಾವು ಹೋಗ್ತಿರೋದು ಯಾವ್ದೋ ಮಚ್ಚ ಕೇತನ್ಮುಖಿ ವಾಟರ್ ಫಾಲ್ಸ್, ಕೇತನ್ಮುಖಿ ವ್ಯೂ ಪಾಯಿಂಟ್ ಅಂತ. ಇವರೇ ನಮ್ಗೆ ಕರ್ಕೊಂಡು ಹೋಗ್ತಾರೆ. ವ್ಯೂ ಪಾಯಿಂಟ್, ಕೇತನ್ಮುಖಿ ವ್ಯೂ ಪಾಯಿಂಟ್ ಹೋಗ್ತಿದೀವಿ. ಇವರೆಲ್ಲ ಎಂತ ಮೋಸ ಗೊತ್ತಾಗ ಯಾವ್ದು ಮಾತಾಡ್ಸಿಲ್ಲ ಅಂದ್ಬಿಟ್ಟು ಮಾತಾಡ್ಸೇ ಇಲ್ಲ. ಎಂತ ಬಿಡ್ರಿ ಅಂದ್ರೆ ಬಲು ಬಿಡ್ರಿ. ಯಾವ್ದು ಹೋಗ್ತಾ ಇದೀವಿ, ಅಲ್ಲಿ ಹೋದ್ಮೇಲೆ ವ್ಯೂ ಆಫ್ ರೋಡಿಂಗ್ ಐತಂತೆ, ಅಲ್ಲಿ ಸ್ವಲ್ಪ ದೋಷ ಏನು ರೋಡು ಏನ್ ನೋಡಿದು ಡೋರ್ ಮಾತ್ರ ರೋಡು ಏನೋ ಇವಾಗ ಇದೆಲ್ಲ ಮುಗಿಸ್ಕೊಂಡು ವ್ಯೂ ಪಾಯಿಂಟ್ ಕರೆಕ್ಟ್ ಆಗಿ ಎಲ್ಲ ಹೇಳ್ಬಿಟ್ಟು ಹಂಗೆ ಓಡೋಣ ಆಯ್ತಾ. 1 2 3 Love me, hate me, darling. ಬಂದಿರೋದು ಕೇತನ್ಮುಖಿ ವ್ಯೂ ಪಾಯಿಂಟ್. ನೋಡ್ರಿ ಸಾಕಾಗೈತೆ. ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ ನಾವು ಹೊರನಾಡ್ ದೇವಸ್ಥಾನ. ವಿಡಿಯೋ ತೆಗಿಯಕ್ ಬಿಟ್ಟಿಲ್ಲ ಅಂತ ಆಚೆ ಬಂದು ಸುಮ್ನೆ ಒಂದ್ ಚಿಕ್ಕದಾಗ ವಿಡಿಯೋ ಮಾಡಿದೆ. ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಶಾಪಿಂಗ್ ಮಾಡ್ಕೊಂಡ್ ಬಂದು ನಾವು ಆಡಿರೋ ಆಟೋಗಳು ಈ ಕಾರ್ ಜೊತೆ. ಅದ್ ನೋಡ್ರಿ. ಪಾರ್ಸ್ ಎತ್ಕೊಂಬಂದಾರೆ. ಪಾರ್ಶು ಆಂಡ್ರಾಯ್ಡ್ ಪ್ರೈಸ್ ಏನಿಲ್ಲ ಅಂದ್ರೂ ಒಂದು 100-150 ರೂಪಾಯಿ. ಇಷ್ಟು ಬೇಕು, ಯಾವ ಕಲರ್ ಬೇಕು ಮಾ ಅಮ್ಮುಗು ಡುಮ್ಮುಕು ಅಮ್ಮ ಬೇಕಾಗ್ಲಿ. ಡಿಸ್ಕೌಂಟ್ ಪ್ರೈಸ್ ಮಾಡ್ಕೊಡ್ತೀವಿ. ಬೇಕು ನಿಮ್ಗೆ ಬರ್ರಿ ತಗೊಳ್ರಿ. ಯೂಸ್ ಮಾಡಿರೋ ಕಾರ್ ಅಲ್ಲ, ಒರಿಜಿನಲ್ ಸ್ಟಾಕ್ ಪ್ರೈಸ್. ಒಂದೊಂದು ಕ್ರ್ಯಾಚ್ ಆಗಿಲ್ಲ, ಒಂದೊಂದು ಫುಲ್ ಇದಾಗಿರ್ಲಿ. ಬಂಪರ್ ಟು ಬಂಪರ್ ತಂದು ಕೊಡ್ತೀನಿ ಹೊಸದು. ಆ ಥರ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಬಂದಿದ್ದೆ ಈ ಥರ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಹತ್ರ. ಅಂದರೆ ವ್ಯೂ ಪಾಯಿಂಟ್ ಅಲ್ಲ, ಪ್ಲೇಸ್ ಚೆನ್ನಾಗಿತ್ತು, ಎಂಜಾಯ್ ಮಾಡ್ರಿ. ಟೀ ಕುಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಎಂತ ಪ್ಲೇಸ್ ನೋಡಿ ಗೈಸ್, ಸಕ್ಕತ್ತಾಗಿದೆ. ಏನೈತೆ ಗೊತ್ತಾ ವಾಟರ್ ಫಾಲ್ಸು? ಇದೆ ಹೊಟ್ಟೈತೆ, ಸಕ್ಕತ್ತಾಗೈತೆ ವಾಟರ್ ಫಾಲ್ಸ್. ಎಲ್ಲ ಸುತ್ತಮುತ್ತ ಎಲ್ಲ ಕಾಡು. ಸೆಂಟ್ರಲ್ ವಾಟರ್ ಫಾಲ್ಸ್. ಯಾರಾದ್ರೂ ಕಳಿಸಾಕ್ ಬಂದ್ರೆ ಎಳ್ನೀರ್ ವಾಟರ್ ಫಾಲ್ಸ್ ಅಂತ ಕೇಳಿ ಇಲ್ಲಿ ಸಿಗುತ್ತೆ. ಎಲ್ಲ ಬನ್ನಿ, ಸಕ್ಕತ್ತಾಗಿದೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಅಣ್ಣ ನಮ್ಮ ನಂಬರ್ ಹೇಳಿ. ನಂಬರ್ ಹೇಳ್ರಿ. ನಂಬರ್ ಹೇಳಿ. ಯೂಟ್ಯೂಬ್ ಹಾಕ್ತಾರೆ. 81749748 ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸಕ್ಕತ್ತಾಗಿದೆ ವಾಟರ್ ಫಾಲ್ಸು. ಎಲ್ಲ ಗೈಡು ನೀಟಾಗಿ ಎಲ್ಲ ಹೇಳ್ಕೊಡ್ತಾರೆ. ಒಂದೊಂದು ಏನೇನು ಮಾಡಬೇಕು, ಹೋಮ್ ಸ್ಟೇ ಸಹ ಇದೆ, ಎಲ್ಲ ಮಾಡಿ. ಎಳ್ನೀರ್ ವಾಟರ್ ಫಾಲ್ಸ್ ಅಂತ ಇದೆ, ಸಕ್ಕತ್ತಾಗಿದೆ ಗೈಸ್. ಬನ್ನಿ ಒಂದ್ಸರಿ ಟ್ರೈ ಮಾಡಬೇಕು. ಇಲ್ಲೇ ಕಲೇಶ್ವರ ಟೌನಿಂದ 7 ಕಿಲೋಮೀಟರ್ ಅಷ್ಟೇ. ಲವ್ ಮಾಕ್ಟೈಲ್ ಟು ಗಣಪತಿ ಅಷ್ಟೇ. ಯಾವ್ದು ಎಸ್ಟೇಟ್ ಹೋಗಿದ್ವಲ್ಲ ಅದ್ರ ಹೆಸರು ಲವ್ ಮಾಕ್ಟೈಲ್ 2 ಹೋಗಿದ್ರಲ್ಲ, ಫಾಲ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಬನ್ನಿ ಗೈಸ್. A1 ಗೈಸ್, A1. ಅಲ್ಲಿ ನಿಮಗೆ ಗೈಡ್ ಕೂಡ ಸಹ ಬರ್ತಾರೆ. ಜೊತೆಗೆ ಗೈಡ್ ಬಂದು ಏನೇನು ಮಾಡಬೇಕು, ಏನೇನಿಲ್ಲ, ಹೆಂಗೆ ಹೋಗ್ಬೇಕು ಅಂತ ಕೂಡ ಹೇಳ್ಕೊಡ್ತಾರೆ. ಸಕ್ಕತ್ತಾಗಿದೆ, ಬನ್ನಿ ಎಂಜಾಯ್ ಮಾಡಿರಿ.
ಗೈಸ್ ಏನ್ ಹೇಳ್ಬೋದು ಅಂದ್ರೆ ಹಾ ಇಲ್ಲಿದಾರಲ್ಲ ಗೈಡು ಅವರು ತುಂಬಾ ಒಳ್ಳೆಯವರು ಆಕ್ಚುಲಿ. ಯಾಕಂದ್ರೆ ಅವ್ರದ್ದು ಸ್ವಂತ ಪ್ರಾಪರ್ಟಿ ಅಂತೆ ಇದು. ಅದು ಅವರು ನಾವು ಜಾಗದಲ್ಲಿ ಹೋಗ್ಬೇಕಾಗುತ್ತೆ ಅಂತ ಅವರು 50 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ. ಆದ್ರೂ ತುಂಬಾ ಒಳ್ಳೆ ಮನುಷ್ಯ. ಬಂದ್ರೆ ಇಂಥ ಜಾಗಕ್ಕೆ ಬಂದ್ರಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬಂದ್ರೆ ಇಂಥ ಜಾಗಕ್ಕೆ ಬನ್ನಿ. 19,000 ಇಸ್ವಿಯಿಂದಾನು ಇನ್ನೂವರೆಗೂ ಅವ್ರಿಗೆ ಕರೆಂಟ್ ಇರ್ಲಿಲ್ಲ. ಈ ನಡುವೆ ಕರೆಂಟ್ ಆಗಿರೋದು. ಗೌರ್ಮೆಂಟ್ ಇದು ಪ್ರೋತ್ಸಾಹ ಮಾಡ್ಬೇಕು, ಅವ್ರಿಗೆ ಕರೆಂಟ್ ಮಾಡ್ಕೊಡ್ಬೇಕು ಇವ್ರಿಗೆ. ಹೌದು. ಆದ್ರೂ ಗೈಸ್ ವಾಟರ್ ಫಾಲ್ಸ್ ನೋಡಿ ತಂಗಾಗೋಗ್ತೀರಾ. ಆದ್ರೂ ಇದೇ ತರ ನಮ್ಮ ಮನುವಿಂದ ಏನಾದ್ರು ಕಲಿಬೇಕು ಅಂದ್ರೆ ಅವನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡ್ರಿ. ಅವ್ರೊಂದು ಕಮೆಂಟ್ ಹಾಕಿರಲ್ಲ ಹೇಳ, ಅದೇನಾ ಲೈಫ್ ಬೈ ಮನು. ಲೈಫ್ ನನ್ನ ಹೆಸರು ಕೇಳಿದ್ರು, ಅದಕ್ಕೆ ಲೈಫ್ ಬೈ ಮಾಡೋದಕ್ಕೆ ನಿಮ್ಮ ಲೈಫ್ನ ನಾನು ಬೈ ಮಾಡ್ಬೋದಾ ಅಂತ ಕೇಳಿದ್ರು. ಏನ್ ಗುರು ಸಖತ್. ಅವನ್ನ ಮಾತ್ರ ಸ್ಮೂತು, ಚೆನ್ನಾಗಿ ಮಾತಾಡ್ಸ್ತಾರೆ, ನಿಮ್ನ ಉಬ್ಬಿಸ್ತಾರೆ. ಎಂಜಾಯ್ ಮಾಡ್ರಿ ಅಂತ ಸಕ್ಕತ್ತಾಗಿದೆ ಅಷ್ಟೇ. ಅವ್ರೊಂದು ಮಾತು ಹೇಳಿದ್ರು ಗಾಯ್ಸ್, ನಂಗೆ ತುಂಬಾ ಇಷ್ಟ ಆಯ್ತು. ಜೀವನ ಅನ್ನೋದು ಯಾವತ್ತು ಸಿಗಲ್ಲ, ಸಿಗೋದು ಒಂದೇ ಸಲ. ಸಿಗ್ದಾಗ ಎಂಜಾಯ್ ಮಾಡ್ಬಿಡ್ಬೇಕು, ಎಂಜಾಯ್ ಮಾಡ್ಬೇಕು ಅಷ್ಟೇ. ಗೈಸ್ ಬರ್ರಿ, ಎಂಜಾಯ್ ಮಾಡ್ರಿ. ಈ ಎಲ್ಲ ಮಧ್ಯದಲ್ಲಿ ಇರೋದು. ಹೋಗ್ತಾ ಇದೀವಿ ಅಂತಲ್ಲ. ಇವಾಗ ಇನ್ನೊಂದಕ್ಕೆ ಹೋಗ್ತಿದೀವಿ, ಅಲ್ಲಿ ಸಿಗೋಣ ಬರ್ರಿ. ಏನಿದೆ ಗೊತ್ತಾ ಗೈಸ್, ಇನ್ನೊಂದು ತೋರಿಸ್ತೀನಿ. ಅಲ್ಲಿಂದ ಇದೆ ನೋಡಿ ಗೈಸ್, ಕಾಣಿಸ್ತಿದೆಯಲ್ಲ ಬೆಂಕಿ ಗೈಸ್. ಸಕ್ಕದಾಗಿದೆ ಗೈಸ್, ನೀವು ಬರ್ರಿ ಎಂಜಾಯ್ ಮಾಡ್ರಿ, ಸಕ್ಕದಾಗಿದೆ. ಏನೋ ಇನ್ನೊಂದು ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಮೆಲ್ಲ ಮೆಲ್ಲ ಜಾರುತ್ತೆ. ಇಲ್ಲಿ ಅಂದರೆ ಈ ರೋಡುಗಳೆಲ್ಲ ನೋಡ್ಕೊಂಬರ್ರಿ ಗೈಸ್, ಜಾರ್ತದೆ. ಈ ಅಣ್ಣನ ಜೊತೆಗೆ ಹಾಕೊಳ್ರಿ, ಏನು ಬೇಕೋ ಗೈಡ್ ಮಾಡ್ತಾರೆ ಎಲ್ಲ. ಅವ್ರ ನಂಬರ್ನ ನಾನು ಡಿಸ್ಪ್ಲೇಲಿ ಮಾಡ್ತೀನಿ, ಎಲ್ಲ ಕೇಳ್ಕೊಂಬರ್ರಿ. ಎಳ್ನೀರು ವಾಟರ್ ಫಾಲ್ಸ್ ಅಂತ ಏನು ಬೇಕೋ ಗೈಡ್ ಮಾಡ್ತಾರೆ ಗೈಸ್. ಇದೆಲ್ಲ ತೋಟದ ಮಧ್ಯೆ ಅವ್ರದ್ದೇ ಪ್ರೈವೇಟ್ ಪ್ರಾಪರ್ಟಿ ಇದು, ಎಲ್ಲ ಗೈಡ್ ಮಾಡ್ತಾರೆ. ನೆಮ್ಮದಿಯಾಗಿ ಬರ್ರಿ, ನೆಮ್ಮದಿಯಾಗಿ ಎಂಜಾಯ್ ಮಾಡಿರಿ. ಇವ್ರದ್ದೇ ಇಲ್ಲಿ ಸ್ಟೇ ಕೂಡ ಇದೆ. ಇವರೇ ನೇತ್ರಾವತಿ ಫ್ರೀ ಕೂಡ ಕರ್ಕೊಂಡು ಹೋಗ್ತಾರೆ, ನಿಮ್ಗೆ ಯಾವುದು ಇದು ಮಾಡ್ತೀರಾ ಬರ್ರಿ. ಇವಾಗ ಇನ್ನೊಂದು ಹೋಗ್ತಾ ಇದ್ದೀವಿ, ಅದು ಸಹ ತೋರಿಸ್ತಿದ್ದೀನಿ ಬರ್ರಿ. ಹೊಸ ವಿಷಯ ಏನು ಅಂದರೆ ದಡಪೇಟು ಸಂಶೆ ಬರೀ 40 ಕಿಲೋಮೀಟ್ರು ಧರ್ಮಸ್ಥಳಕ್ಕೆ. ನೀವು ಕಳೇಶದಿಂದ ಬಂದು ವಾಪಸ್ ಆಗ ರೂಟಲ್ಲಿ ಹೋದರೆ 140 ಕಿಲೋಮೀಟ್ರು. ಆಫ್ ರೋಡಿಂಗಲ್ಲಿ ಹೋದರೆ ಬರೀ 40 ಕಿಲೋಮೀಟ್ರು. ಇವು ಅಣ್ಣ ಹೇಳ್ತಾರೆ 7 ಕಿಲೋಮೀಟ್ರಾ, 33 ಕಿಲೋಮೀಟ್ರು. ಇಲ್ಲಿಂದ 33 ಕಿಲೋಮೀಟ್ರ್ ಗೈಸ್, ಬರೀ ಧರ್ಮಸ್ಥಳ. ಹೋಗ್ತಾ ಇದೀವಿ ಗೊತ್ತಲ್ಲಿ ಎಂತ ಗೊತ್ತಾ ಗೈಸ್, ಇಲ್ಲಿ ಕಾಣಿಸ್ತಾನೆ ಇಲ್ಲ ಗೈಸ್. ಏನು ಯಾವ್ದು ಸಕ್ಕದ ಹಿಡನ್ ಜಮ್ ಸಕ್ಕದಾಗಿದೆ. ನೀವು ಬರ್ರಿ, ಎಕ್ಸ್ಪೀರಿಯನ್ಸ್ ಮಾಡ್ರಿ, ಗೊತ್ತಾಗುತ್ತೆ ಏನಿದೆ ಅಂತ. ನಿಮಗೆ ನೇತ್ರಾವತಿ ಇದೇ ಊರಲ್ಲಿ ಹುಟ್ಟೋದು, ನಿಮಗೆ ಸಕ್ಕದಾಗಿದೆ. ಇನ್ನೊಂದು ಇದೊಂದು ವಾಟರ್ ಫಾಲ್ಸ್ ಬಂದಿದೆ ಅಂತ ಹೇಳುವಲ್ಲ, ಇದು ಏನೇನು ನಿಮಗೆ ಟ್ರೀಟ್ಮೆಂಟ್ ಆಗುತ್ತೆ, ಏನೇನು ನಿಮಗೆ ನೋವುಗಳಿದ್ರೆ ಅಂತ ಇವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡ್ರಿ ಮಾಡ್ರೋಣ, ಹೇಳ್ರೋಣ. ಬ್ಯಾಕ್ ಪೈನ್ ಇದ್ರೆ ಏನು ಬ್ಯಾಕ್ ಪೈನ್ ಇತ್ತು, ಇಲ್ಲಿ ಬಂದು ಬೆನ್ನು ಕೊಟ್ಟರೆ ಆಯಿತು, ಬ್ಯಾಕ್ ಪೈನ್ ಎಲ್ಲ ಹೋಗ್ಬಿಡುತ್ತೆ. ನಿಮಗೆ ಮೆಡಿಕಲ್ ಪರ್ಪಸ್ ಅದೇನು ಇದಿಲ್ಲ, ಇಲ್ಲಿ ಬಂದು ಬೆನ್ನು ಕೊಡಿ ಅಷ್ಟೇ, ಬ್ಯಾಕ್ ಪೈನ್ ಹೋಗುತ್ತೆ ಫ್ರೀ ಆಫ್ ಕಾಸ್ಟ್. ಸ್ನಾನ ಮಾಡ್ಬೇಕಂದ್ರೆ ತೋರಿಸ್ತೀನಿ. ನೆನೆದಿರ ಸ್ನಾನ ಮಾಡೋದು ತೋರಿಸ್ತಾನಂತೆ. ಅಲ್ಲಿಗೂ ಹೋಗ್ಬೋದು. ಅಲ್ಲಿ ಈಗ ನೈಟ್ ಆಯ್ತಲ್ಲ, ನೀವು ಬೇಕು ಬಂದಿದ್ರೆ ಎಲ್ಲ ನೀವು ಬೇಕಾದ್ರೆ ಬ್ಯಾಕ್ ಪೇನ್ ಇದ್ರೆ ಬ್ಯಾಕ್ ಪೇನ್ ಬಂದು ಟ್ರೀಟ್ಮೆಂಟ್ ಕೂಡ ಮಾಡ್ಕೊಬೋದು. ಸಕ್ಕದಾಗಿದೆ. ಅಲ್ಲೆಲ್ಲ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಫಾಲ್ಸ್ ಎಲ್ಲ ನೋಡಿಕೊಂಡು ಇವಾಗ ಮೇಲೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬರ್ರಿ ಹೋಣ, ಸಕ್ಕದಾಗಿದೆ. ಬರ್ರಿ, ಎಳ್ನೀರು ವಾಟರ್ ಫಾಲ್ಸ್ ಅಂತ ಕೇಳಿ. ಎಸ್ಟೇಟ್ ಒಳಗಡೆ ಒಂದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಮಾಡ್ಕೊಂಡಿದ್ದಾರೆ. ಅಂದರೆ ವಾಟರ್ ಫಾಲ್ಸ್ ನ್ಯಾಚುರಲ್ ಅದು. ಅವರೆಲ್ಲರನ್ನು ಬಿಟ್ಟು ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಸಕ್ಕದಾಗಿದೆ ರೈಡು, 2 ವೀಲರ್ ರೈಡು. ಲಾಟ್ ಸಿಕ್ಸ್ ಇರ್ತಾರೆ, ಇದು ಮಸ್ತಾಗಿದೆ.
ನೀವು ಬರ್ತಾ ಇಲ್ಲಿ ಚಿಕ್ಕ ಈ ಥರ ನೋಡ್ಕೊಂಬರ್ಬೋದು ನೀವು. ಚೆನ್ನಾಗಿದೆ ಗಾಯ್ಸ್, ಸಕ್ಕದಾಗಿದೆ. ಚೆನ್ನಾಗಿರೋದಲ್ಲ, ಸಕ್ಕದಾಗಿದೆ. ನೀವು ಬಂದರೆ ಎಂಜಾಯ್ ಮಾಡ್ಬೋದು. ವ್ಯೂ ಎಲ್ಲ ಕಾಣಿಸುತ್ತೆ, ಅಂದರೆ ಇಲ್ಲ ಕಾಣಿಸಲ್ಲ, ಚೆನ್ನಾಗಿದೆ. ಬರ್ರಿ ಅಲ್ಲಿ ಮೇಲೆ ಹೋಗಿ ಸಿಗೋಣ. ಎಳ್ನೀರು ವಾಟರ್ ಫಾಲ್ಸ್ ಬರ್ತೀರಲ್ಲ, ಅವಾಗ ಏನಾದರೂ ನೀವು ಇಲ್ಲೇ ಸ್ಟೇ ಆಗಕ್ಕೆ ಏನಂದರೆ ನಿಮ್ಗೆ ಯೂಸು 7 ವಾಟರ್ ಫಾಲ್ಸ್ ತೋರಿಸ್ತಾರೆ. ಇವೆರಡೇ ಇದೆ ಅಂದರೆ ಇನ್ನು ಮಿಕ್ಕಿದಿಂದ ಹೆಂಗಿರ್ತಾವೆ ನೀವು ಯೋಚನೆ ಮಾಡಿರಿ. ಅಲ್ಲಿ ಬಂದಾಗ ನೀವು ಸ್ಟೇ ಆಗಬೇಕಂದ್ರೆ ನನಗೆ ಒಂದು ಚೆನ್ನಾಗಿರೋದಂದರೆ ನಂಗೆ ಪರಿಚಯ ಇರೋರು ಒಬ್ಬರು ಇಲ್ಲೇ ರೆಸಾರ್ಟ್ ಮಾಡಿದ್ದಾರೆ. ರೆಸಾರ್ಟ್ ಅಂದರೆ ಹೋಮ್ ಸ್ಟೇ ಥರ. ಅವ್ರ ಹೋಮ್ ಸ್ಟೇ ಸಹ ಹೇಳ್ತೀನಿ. ಸ್ಟೇ ನಮ್ಮ ಹೆಸರು ಸಸಿತ ಹೋಮ್ ಸ್ಟೇ. ಬನ್ನಿ, ಹೈಜೀನ್ ಆಗಿದೆ, ಸ್ಟೇ ಸಹ ಮಾಡ್ಬೋದು. ನಿಮಗೆ ಹಾಸ್ಪಿಟಲ್ ಚೆನ್ನಾಗಿದೆ, ಬಂದು ಸ್ಟೇ ಮಾಡಿ ಚೆನ್ನಾಗಿದೆ. ರಿವ್ಯೂ ಸಹ ಕೊಡಿ ಅಲ್ಲಿ, ಹಂಗೆ ಬಂದು ಎಂಜಾಯ್ ಸಹ ಮಾಡಿ. ಸಿಗೋಣ.